ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 13ನೇ ತಾರೀಕು ಇಂದು ವಾಸರ ಅಂದ್ರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:36 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6:17 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಭವ. ಇದು ಈ ದಿನ ಮಧ್ಯಾಹ್ನ 12:26 ಇರಲಿದೆ. ನಂತರ ಉತ್ತರ ಕರಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಿಗ್ಗೆ 8:09 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:11 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:38 ಅಪರಾಹ್ನ 3:07 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:40 ಮಧ್ಯಾಹ್ನ 12:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 1:16 ಹಾಗೆ ಅಪರಾಹ್ನ 2:49 ಅಪರಾಹ್ನ 3:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:30 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:04. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಇಲ್ಲಿ ವಾತ್ಸಲ್ಯಕ್ಕೆ, ಪೋಷಣೆಗೆ ಹಾಗೆ ಯಶಸ್ಸಿಗೆ ಕಾರಕನಾಗಿರುವಂಥವನು. ಇನ್ನು ಮನಸ್ಸಿಗೂ ಕೂಡ ಕಾರಕ ಚಂದ್ರ, ಕಲ್ಪನೆಗೆ ಕಾರಕ ಚಂದ್ರ. ಹಾಗಾಗಿ ಈ ದಿನ ಮನಸ್ಸು ನಿಮ್ಮ ಕೆಲಸಗಳನ್ನ ಆಧರಿಸಿರುವಂಥದ್ದು. ಹಾಗಾಗಿ ಒಳ್ಳೆಯ ಮನಸ್ಸಿನಲ್ಲಿ ಕೆಲಸಗಳು ಆರಂಭ ಆದ್ರೆ ಅದು ಪೂರ್ಣ ಫಲವನ್ನ ಕೊಡುತ್ತೆ. ಹಾಗೆ ಚಂಚಲವಾದ ಮನಸ್ಸು ಈ ದಿನ ಇರುವಂಥದ್ದು. ಏಕೆಂದ್ರೆ ಚಂಚಲತೆಗೆ ಕಾರಕ ಚಂದ್ರ. ಹಾಗಾಗಿ ಮನಸ್ಸನ್ನ ಜಿತವಾಗಿ ಇಟ್ಕೊಂಡು ಏಕಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನ ನೀವು ಮುಂದುವರಿಸಿದ್ರೆ ಖಂಡಿತ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಹಾಗೆ
ಪ್ರಯಾಣಕ್ಕೆ, ಪ್ರವಾಸಕ್ಕೆ, ಸಂಚಾರಕ್ಕೆ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ನೀವು ಮಾಡುವಂತಹ ಪ್ರಯಾಣ, ಅದು ವ್ಯಾಪಾರಿ ನಿಮಿತ್ತವಾಗಿ ಮಾಡುವಂತಹ ಪ್ರಯಾಣ, ಉದ್ಯೋಗದ ನಿಮಿತ್ತವಾಗಿ ಮಾಡುವಂತಹ ಪ್ರಯಾಣ, ಅಥವಾ ಮನರಂಜನೆಗಾಗಿ ಮಾಡುವಂತಹ ಪ್ರಯಾಣ, ಯಾವುದೇ ಗುರಿಯನ್ನ ಇಟ್ಟುಕೊಂಡು ಮಾಡುವಂತಹ ಪ್ರಯಾಣಗಳಿದ್ರೂ ಕೂಡ ಅದು ನಿಮಗೆ ತುಂಬಾ ಯಶಸ್ಸನ್ನ ತರುತ್ತೆ. ಹಾಗೆ ಈ ರೀತಿಯ ಕೆಲಸ ಕಾರ್ಯಗಳನ್ನ ಈ ದಿನ ಇರುವಂತಹ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಉತ್ತಮವಾದಂತಹ ಫಲವನ್ನ ತಂದುಕೊಡ್ಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಗುರುಹೋರ ಎಲ್ಲದಕ್ಕೂ ಕೂಡ ಅನುಕೂಲಕರವಾಗಿರುವಂತಹ ಒಂದು ಹೊರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 6 ನಿಮಿಷದಿಂದ ಅಪರಾಹ್ನ 4 ಗಂಟೆ 6 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 7 ನಿಮಿಷದಿಂದ ರಾತ್ರಿ 11 ಗಂಟೆ 7 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದ್ರೆ ಈ ಬೆಳಗಿನ ಅವಧಿಯ ಸ್ವಲ್ಪ ಭಾಗದಲ್ಲಿ ರಾಹುಕಾಲ ಇರುತ್ತೆ. ಗುರುಹೋರಾದ ಸಮಯದಲ್ಲಿ ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದ್ರೆ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅನ್ಫೇವರಬಲ್ ಆಗಿರುವಂತಹ ಸಮಯ ನಿಮಗೆ. ಯಾಕೆಂದ್ರೆ ಶನಿಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಬೇಗ ಫಲಗಳು ಸಿಕ್ಕಲ್ಲ, ಫಲಿತಾಂಶ ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ಸಂದರ್ಭ ಈ ಶನಿ ಹೋರಾದಲ್ಲಿ ಬರುತ್ತೆ. ಆದ್ರಿಂದ ಆದಷ್ಟು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 6 ನಿಮಿಷದಿಂದ ರಾತ್ರಿ 10 ಗಂಟೆ 7 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಇದು ಕೂಡ ಫೇವರಬಲ್ ಆಗೇ ಇಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ ಅಥವಾ ಖರೀದಿ ಮಾಡುವಂತಹ ವಿಚಾರ, ಇದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಈ ಕುಜ ಹೋರಾದಲ್ಲಿ ನಿಮ್ಮ ಈ ಭೂ ವ್ಯವಹಾರಗಳು ನಿಮಗೆ ಅಷ್ಟೊಂದು ಲಾಭವನ್ನ ತರಲ್ಲ. ಇನ್ನು ಕೆಲವೊಂದು ಸಾಹಸ ಕೆಲಸಗಳನ್ನ ಮಾಡುವಂತಹ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ ಅಥವಾ ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂತವರು ಕೂಡ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಸಾಹಸ ಕೃತ್ಯಗಳಿಗೆ ಈ ಸಂದರ್ಭದಲ್ಲಿ ಕೈ ಹಾಕಬೇಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ತರಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 6 ನಿಮಿಷದಿಂದ ಸಂಜೆ 5 ಗಂಟೆ 10 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 7 ನಿಮಿಷದಿಂದ ರಾತ್ರಿ 12 ಗಂಟೆ 7 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳಿ, ಒಳ್ಳೆಯ ಹೊರದ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಂಡು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ನೀವು ಬಯಸಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಸಹಾಯಕವಾಗಿರುತ್ತೆ, ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕು, ಕಾರ್ಯಸಿದ್ಧಿ ಉಂಟಾಗಬೇಕು, ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಕೆಲವೊಂದು ಮಾರ್ಪಾಟುಗಳನ್ನ ನಿಮ್ಮ ಮನಸ್ಥಿತಿಯ ಹಂತದಲ್ಲಿ ಮಾಡಿಕೊಳ್ಬೇಕಾಗುತ್ತೆ. ಇದನ್ನ ಗುರು ಹಿರಿಯರು, ಋಷಿ ಮುನಿಗಳು ಹೇಳಿಕೊಟ್ಟಿರುವಂತಹ ಒಂದು ರಹಸ್ಯ ಇದು. ಅಂದ್ರೆ ವಾಸ್ತವ ಹೇಗಿದೆಯೋ ಹಾಗೆ ಅದನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಇರುವಂತಹ ಒಂದು ಫ್ಯಾಕ್ಟ್ ಏನಿದೆ ಅದನ್ನ ಒಪ್ಪಿಕೊಂಡು ಜೀವನವನ್ನು ಮುನ್ನಡೆಸಬೇಕು. ಅದು ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು, ಹೀಗಿದ್ರೆ ಚೆನ್ನಾಗಿತ್ತು, ಹಾಗಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಮಾತುಗಳೇನಿದೆ ಅದು ವ್ಯರ್ಥವಾದಂತಹ ಮಾತುಗಳು. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿದ್ರೂ ಕೂಡ ಅದನ್ನ ಸಹನೀಯಗೊಳಿಸಿಕೊಳ್ಳುವಂಥದ್ದೇ ಬದುಕಿನಲ್ಲಿ ಅಡಗಿರುವಂಥ ಒಂದು ಸ್ವಾರಸ್ಯ. ಹಾಗಾಗಿ ನೀವು ನಿಮ್ಮ ಒಂದು ಪರಿಸ್ಥಿತಿಯನ್ನ ಸಹಿಸಿಕೊಳ್ಬೇಕು, ತಾಳ್ಮೆಯಿಂದ ಎದುರಿಸಬೇಕು ಅನ್ನುವಂಥದ್ದು ಹಿರಿಯರು ಹೇಳುವಂಥ ಒಂದು ಮಾತು. ಹಾಗಾಗಿ ಜೀವನದಲ್ಲಿ ಒಂದೇ ಒಂದು ನಿಯಮವನ್ನ ಇಟ್ಕೊಳ್ಳಿ ಅನ್ನುವಂಥ ಒಂದು ಮಾತಿದೆ. ನೇರವಾಗಿ ಮಾತಾಡಬೇಕು, ಸತ್ಯವನ್ನೇ ಮಾತಾಡಬೇಕು, ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು. ಜೀವನದಲ್ಲಿ ಏನಾದರೂ ಕೂಡ ಒಂದು ಪ್ರಯತ್ನವನ್ನ ಮಾಡುತ್ತಲೇ ಇರಬೇಕು ಅನ್ನುವಂಥದ್ದು.
ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ, ಸೋತ್ರೆ ನಮ್ಮ ಅಕ್ಕಪಕ್ಕದವರು ಸಂತೋಷ ಪಡ್ತಾರೆ. ಇದು ಜೀವನದ ಒಂದು ಕಹಿ ಸತ್ಯ. ಇದನ್ನ ಅರಗಿಸ್ಕೊಳ್ಬೇಕು. ನಾವು ಮಾಡುವಂತಹ ಕೆಲಸ ಇಬ್ಬರಿಗೆ ಸರಿಯಾಗಿ ಅನಿಸಿದ್ರೆ ಸಾಕು. ಒಂದು ಪರಮಾತ್ಮನಿಗೆ, ಇನ್ನೊಂದು ನಮ್ಮ ಅಂತರಾತ್ಮನಿಗೆ. ಹಾಗೆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬಹುದು, ತಪ್ಪು ತಿಳುವಳಿಕೆಗಳನ್ನೂ ಕೂಡ ಸರಿಪಡಿಸ್ಬೋದು. ಆದರೆ ತಪ್ಪು ಆಲೋಚನೆಗಳನ್ನು ಯಾವತ್ತೂ ಕೂಡ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು. ಈ ಮನಸ್ಸಿಗೆ ಕಾರಕ ಚಂದ್ರ. ಹಾಗಾಗಿ ಚಂದ್ರನನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಚಂದ್ರನ ಅನುಗ್ರಹ ನಮಗೆ ಬೇಕೇ ಬೇಕಾಗುತ್ತೆ. ಹಾಗೆ ಜೀವನದಲ್ಲಿ ಕೆಲವು ಆಶಾ ಭಾವನೆಗಳಿಂದ ಜೀವನವನ್ನು ನಡೆಸ್ತಾರೆ. ಕನಸುಗಳಿರಬೇಕು ಅಂತ ಹೇಳಿ ಬಯಸುವಂಥದ್ದು. ಹಾಗೆ ಆ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗೆ ಈ ಕೇಳಿ ಕೊಡುವಂತಹ ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವಂತಹ ಒಂದು ಪುಟ್ಟ ಗೌರವ ಇದೆಯಲ್ಲ, ಅದು ಬಹಳ ದೊಡ್ಡದು. ಹಾಗಾಗಿ ಹೊತ್ತು ಕರೆದು ಔತಣ ಮಾಡಿಸ್ಕೊಂಡ್ರು ಅನ್ನುವಂಥ ಒಂದು ಜಾಯಮಾನದ ಪರಿಸ್ಥಿತಿ ಯಾವತ್ತೂ ಕೂಡ ಬರಬಾರ್ದು. ಇನ್ನು ನಮ್ಮ ಗುರುಗಳು ಹೇಳ್ತಾ ಇದ್ರು, ಮರಳಿನ ಮೇಲೆ ಮರಳು ಅಂತ ಬರೀಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತಾ? ಹಾಗೆ ಜೀವನದಲ್ಲಿ ಆಸೆಗಳೂ ಕೂಡ ಹಾಗೆ ಇರುತ್ತೆ. ಕೆಲವು ಆಸೆಗಳು ಸಾಧ್ಯವಾಗುತ್ತೆ, ಕೆಲವು ಅಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಜೀವನ ಅಂತ ಹೇಳಿದ್ರೆ ಬೇರೆಯೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಆಡುವಂಥ ನಾಟಕ ಆಗಬಾರ್ದು. ಹಾಗೆ ಆ ಜೀವನ ಅನ್ನುವಂಥದ್ದು ಬದುಕುವ ರೀತಿ ಆಗಿರಬೇಕು. ಒಳ್ಳೆಯದರ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಕೆಟ್ಟದ್ದು ಮುಂದೆ ಬರಲಿಕ್ಕೆ ಹೆದರುತ್ತೆ. ಹಾಗಾಗಿನೇ ಸೂರ್ಯನ ಬೆಳಕಿನ ಕಡೆ ಮುಖ ಮಾಡಿದರೆ ನೆರಳು ನಮ್ಮ ಹಿಂದೆ ಬೀಳುವಂತೆ ನಾವು ಕೂಡ ಒಳ್ಳೆಯದರ ಕಡೆಗೆ ಗಮನ ಹರಿಸಬೇಕು. ಈ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಆಲೋಚನೆ ಬರುವಂಥದ್ದು ಮನಸ್ಸಿಗೆ ಕಾರಕ ಚಂದ್ರ. ಹಾಗಾಗಿ ಈ ದಿನದಲ್ಲಿ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಚಟುವಟಿಕೆಗಳನ್ನು ಮುಂದುವರಿಸಬೇಕು, ಆರಂಭ ಮಾಡಬೇಕು. ಆಗ ಒಳ್ಳೆಯ ಫಲಿತಾಂಶ ನಮಗೆ ಸಿಕ್ಕತ್ತೆ. ಜೀವನದಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಇದು ನಮಗೆ ದಾರಿದೀಪವಾಗುತ್ತೆ, ಸಹಕಾರಿಯಾಗಿರುತ್ತೆ. ಇದನ್ನು ನೀವು ಸ್ವಲ್ಪ ಕೂಲಂಕುಷವಾಗಿ ಅರ್ಥೈಸಿಕೊಳ್ಳಿ. ಅದನ್ನು ಸಂದರ್ಭೋಚಿತವಾಗಿ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ಮಾನಸಿಕ ಹೋರಾಟಗಳಿಗೆ, ಹೊಯ್ದಾಟಗಳಿಗೆ ಚಂದ್ರನೇ ಕಾರಣ ಅಂತ ಹೇಳಿದ್ದಾಯಿತು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಚಂದ್ರನ ಬಲ ಇಲ್ಲದಂಥವರು ಬಹಳ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಅವರ ಮನಸ್ಸು ಬಹಳ ಚಂಚಲವಾಗಿರುವಂತಹ ಮನಸ್ಸು. ಹಾಗಾಗಿ ಚಂದ್ರ ಪೀಡಿತನಾದಾಗ ಯಾವ ಯಾವ ರೀತಿಯ ಸೂಚನೆಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ಯಾರಿಗೆ ಚಂದ್ರ ಪೀಡಿತನಾಗಿರ್ತಾನೋ ಅವರ ತಾಯಿಯ ಆರೋಗ್ಯ ಕೆಟ್ಟು ಹೋಗುತ್ತೆ. ತಾಯಿ ಹಾಸಿಗೆ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವಾಯುವ್ಯ ದಿಕ್ಕಿನಿಂದ ಆ ವ್ಯಕ್ತಿಗೆ ಅಶುಭ ಸುದ್ದಿ ಸಿಗ್ತಾ ಇರುತ್ತೆ. ಯಾರಿಗೆ ಅಂದರೆ ಈ ಚಂದ್ರ ಪೀಡಿತನಾದಂಥವ್ರಿಗೆ. ಇನ್ನು ಆ ವ್ಯಕ್ತಿಯಲ್ಲಿ ಕಫ ಜಾಸ್ತಿ ಆಗುತ್ತೆ, ಆರೋಗ್ಯಕ್ಕೆ ತೊಂದರೆಗಳು ಕೂಡ ಉಂಟಾಗ್ತಾ ಇರುತ್ತೆ. ಹಾಗೆ ಕೆಲವರು ಅತಿಯಾಗಿ ಉಪ್ಪು ತಿನ್ನುವಂಥ ಅಭ್ಯಾಸ ಇರುವಂಥವ್ರು, ಅಂತಹ ನೆಂಟರೋ ಅಥವಾ ಸ್ನೇಹಿತರೋ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಗೆ ಬಂದಾಗ ಯಾರು ಹೆಚ್ಚು ಉಪ್ಪನ್ನು ಕೇಳ್ತಾರೆ ಆಹಾರಕ್ಕೆ, ಅಂತಹವರು ಮನೆಗೆ ಬಂದಾಗ ಅಲ್ಲಿ ಚಂದ್ರ ಪೀಡಿತನಾಗಿರ್ತಾನೆ. ಇನ್ನು ಕೆಲವರು ಹೆಚ್ಚಾಗಿ ನಗ್ತಾ ಇರ್ತಾರೆ. ಅಂಥವರು ನಿಮಗೆ ಪರಿಚಯ ಆದರೆ ಅವರು ಕೂಡ ನಗುಮುಖದವರೇ ಆಗಿದ್ರೆ ನಿಮಗೆ ಚಂದ್ರ ಪೀಡಿತನಾಗಿರ್ತಾನೆ. ಇನ್ನು ದೇಹ ಕ್ಷೀಣಿಸುವಂಥವ್ರು ಅಂದರೆ ಕ್ಷಯ ರೋಗ, ಮಧುಮೇಹ ಅಂದರೆ ಶುಗರ್ ಇತ್ಯಾದಿ ಕಾಯಿಲೆಗಳಿಂದ ಇರುವಂಥವರು ನಿಮ್ಮ ಮನೆಗೆ ಬರಬಹುದು. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಯಾರಾದರೂ ಕೂಡ ಅಂಥ ಒಂದು ಕಾಯಿಲೆಯಿಂದ ಬಳಲ್ತಾ ಇರಬಹುದು. ಅಂಥ ಸಂದರ್ಭದಲ್ಲೂ ಕೂಡ ಚಂದ್ರ ಪೀಡಿತನಾಗಿರ್ತಾನೆ. ಇನ್ನು ಯಾವ ಮನೆಯಲ್ಲಿ ಒಂದು ಹೆಣ್ಣು ಕಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಬೆಳ್ಳಿಯ ಸಾಮಾನುಗಳನ್ನು ಕದಿಯುವಂಥದ್ದು, ಅಂತ ಹೆಣ್ಣು ತುಂಬ ಶಾಂತವಾಗಿರುವಂಥ ನಾಟಕವನ್ನು ಆಡುವಂಥ ಸಂದರ್ಭ ಇರ್ಬೋದು, ಆಗ ಚಂದ್ರ ಪೀಡಿತನಾಗಿರ್ತಾನೆ ನಿಮಗೆ. ಇನ್ನು ಆಗಾಗ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅಲ್ಲೂ ಕೂಡ ಚಂದ್ರ ಸಶಕ್ತನಾಗಿರಲ್ಲ. ಇನ್ನು ನಿಮ್ಮ ಫಸಲುಗಳನ್ನು ದನಕರುಗಳು ಹಾಳು ಮಾಡ್ತಾ ಇದ್ರೆ ಆಗ ಕೂಡ ಚಂದ್ರ ಪೀಡಿತನಾಗಿರ್ತಾನೆ. ಇನ್ನು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂಥ ರೋಗ ಬರ್ಬೋದು, ಉಸಿರಾಟಕ್ಕೆ ತೊಂದರೆ ಆಗಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಚಂದ್ರ ಪೀಡಿತನಾಗಿರ್ತಾನೆ. ಇನ್ನು ಚಂದ್ರನಿಂದ ಮನಸ್ಸು ಪ್ರಶಾಂತವಾಗಿ ಇರಲ್ಲ, ಈ ಪೀಡಿತ ಚಂದ್ರನಿಂದ. ಹಾಗೆ ವೃದ್ಧ ಸ್ತ್ರೀಯೊಂದಿಗೆ ಆಗಾಗ್ಗೆ ಜಗಳ ಆಡ್ತಾ ಇರುವಂಥದ್ದಾಗಬಹುದು, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಂತಹ ಒಂದು ಪರಿಸ್ಥಿತಿ ಇರಬಹುದು. ಹಾಗಾಗಿ ನೆಗಡಿ ಬರುವಂಥದ್ದು, ಇದೆಲ್ಲದಕ್ಕೂ ಕೂಡ
ಪೀಡಿತ ಚಂದ್ರನೇ ಕಾರಣನಾಗಿರ್ತಾನೆ. ಇನ್ನು ಬಾವಿಯ ಬಳಿಯಲ್ಲಿ ಅಥವಾ ನೀರಿನ ಮೂಲದಲ್ಲಿ ಕೆಲವೊಬ್ಬರು ಜಾರಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಎತ್ತರದ ಜಾಗದಿಂದ ಜಾರಿ ಬೀಳುವಂಥದ್ದು, ಇನ್ನು ಪದೇ ಪದೇ ಮನೆಯಲ್ಲಿ ಹಾಲು ಒಡೆದು ಹೋಗುವಂಥದ್ದು, ಹುಳಿ ಬಂದ ಮೊಸರು ಮಜ್ಜಿಗೆಯನ್ನ ಆಗಾಗ್ಗೆ ಸೇವಿಸುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು, ಇದೆಲ್ಲದಕ್ಕೂ ಕೂಡ ಪೀಡಿತ ಚಂದ್ರನೇ ಕಾರಣನಾಗಿರ್ತಾನೆ. ಹಾಗೆ ಮಾನಸಿಕ ಅಸಮತೋಲನ ಇರುವಂತಹ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ಹಾಗಾಗಿನೇ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲೂ ಎಡವುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಯಾರಿಗೆ ಈಗಾಗಲೇ ಹೇಳಿರೋ ಹಾಗೆ ಹೆಚ್ಚಿನ ವಿಚಾರಗಳು ನಿಮ್ಮಲ್ಲಿ ಗೋಚರಿಸ್ತಾ ಇದ್ರೆ ಇದು ಚಂದ್ರನಿಂದಲೇ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಾವು ಚಂದ್ರನಿಗೆ ಮಾಡಬೇಕಾದಂತಹ ಪರಿಹಾರಗಳೇನು, ಚಂದ್ರನನ್ನ ಒಲಿಸಿಕೊಳ್ಳುವಂಥದ್ದು ಹೇಗೆ, ಅವನ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಹೇಗೆ, ಈ ವಿಚಾರಗಳನ್ನ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರನಿಂದ ಶುಭ ಯೋಗಗಳ ಫಲ ಇರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಸಾಹಸವನ್ನು ತೋರಿಸಲಿಕ್ಕೆ ಅವಕಾಶಗಳು ಸಿಕ್ಕುವಂತಹ ದಿನ. ಹಾಗೆ ಇಂತಹ ಅವಕಾಶಗಳು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅದರಲ್ಲೂ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಹಣಕಾಸಿನ ವಿಚಾರದಲ್ಲಿ ಒಂದು ಭದ್ರತೆಯನ್ನು ಕಾಣಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಹರಿಸಬೇಡಿ. ಏಕೆಂದರೆ ಸಾಧನೆ ಮಾಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ವಿಚಾರಗಳೇ ಇದೆ, ಅದರ ಕಡೆ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಸುಳ್ಳು ಆಪಾದನೆಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನು ತಳ್ಳಿ ಹಾಕ್ಲಿಕ್ಕಾಗಲಿ, ನೀವು ಸರಿ ಇದ್ದೇನೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕಾಗಲಿ ಹೋಗಬೇಡಿ. ಏಕೆಂದರೆ ಇದರಿಂದ ಸಮಯ ವ್ಯರ್ಥವಾಗುತ್ತೆ. ನಿಮ್ಮ ಬಗ್ಗೆ ಯಾರಿಗೆ ಗೊತ್ತಿದೆ ಅವರಿಗೆ ಇಂತಹ ಒಂದು ಪ್ರೂವ್ ಮಾಡುವಂಥ ಅಗತ್ಯತೆ ಇಲ್ಲ. ಯಾರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನೀವು ಎಷ್ಟೇ ಪ್ರೂವ್ ಮಾಡಿದ್ರೂ ಕೂಡ ಅದನ್ನು ಅವರು ನಂಬಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥದ್ದು ತುಂಬ ಸೂಕ್ತ. ಏಕೆಂದರೆ ನಿಮಗೆ ಮನಃಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಕೆಲವೊಂದು ಸನ್ನಿವೇಶಗಳು ನಿಮಗೆ ಒಪ್ಪಿಗೆ ಆಗದೇ ಇರಬಹುದು, ಆದರೂ ಅದರಲ್ಲಿ ಒಂದು ರಾಜಿ ಸೂತ್ರವನ್ನು ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಒಂದು ಸನ್ನಿವೇಶ ಇದೆ, ಅದರಲ್ಲಿ ನಿಮಗೆ ತುಂಬ ಯಶಸ್ಸು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಉತ್ತಮ ಪ್ರತಿಫಲ ಏನೋ ಸಿಕ್ಕತ್ತೆ, ಆದರೆ ಆ ಪ್ರತಿಫಲವನ್ನು ಬಹಳಷ್ಟು ಸಮಯ ಹಿಡಿದಿಟ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಎಲ್ಲವೂ ಕೂಡ ತತ್ಕಾಲದಲ್ಲೇ ಪರ್ಯವಸಾನ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಏನಾದರೂ ಒಂದು ವ್ಯವಹಾರ ಮಾಡಿ, ಏನೇ ಒಂದು ಸಾಧನೆ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಸ್ವಲ್ಪ ಶಾಶ್ವತವಾದ ಫಲಿತಾಂಶಗಳು ಬರಲಿ ಅಂತ ಹೇಳಿ ನಿರೀಕ್ಷೆಯನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ, ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮನೆಯೊಳಗೆ ಸ್ವಲ್ಪ ತೊಂದರೆ ತಾಪತ್ರಯಗಳು ಜಾಸ್ತಿ ಇರುವಂಥದ್ದೇ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ಆದಷ್ಟು 4 ಗೋಡೆಯ ಮಧ್ಯದಲ್ಲೇ ಇಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕುಟುಂಬದ ಮಾನ ಮರ್ಯಾದೆ ಹರಾಜಿಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಅತಿಯಾಗಿ ನೀವು ಮಾತಾಡಬೇಡಿ. ಕುಟುಂಬಸ್ಥರು ನೀವು ಮೌನವಾಗಿದ್ದರೆ ಅವರು ಕೂಡ ಮೌನವಾಗಿರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಮಾತಿಗೆ ಮಾತು ಬೆಳೆಯದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗೆ ಈ ದಿನ ಕೆಲಸ ಮಾಡುವಂಥ ಸಂದರ್ಭದಲ್ಲಾಗಲಿ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಾಗಲಿ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥದ್ದು ಇದೆ. ಎಲ್ಲೋ ಕೈಕಾಲುಗಳಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮನೋಕಾಮನೆಗಳು ಈಡೇರಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಬಯಕೆಗಳು ಈಡೇರಲ್ಲ, ಅರ್ಧಂಬರ್ಧ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಭಗವಂತ ಯಾವ ಫಲಿತಾಂಶವನ್ನು ಕೊಡ್ತಾನೋ ಅದಕ್ಕೆ ನೀವು ತೃಪ್ತರಾಗಬೇಕಾಗತ್ತೆ.
ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆಹಾರ ವಿಹಾರಾದಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ರುದ್ರದೇವರನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ಕಾಣುವಂಥ ದಿನ. ಗ್ರಹ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಕುಟುಂಬಸ್ಥರ ನೆರವು ಬೆಂಬಲ ನಿಮಗೆ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಕ್ರಮಿಸುವಂಥ ಮಾರ್ಗ, ಸೇವಿಸುವಂಥ ಆಹಾರ, ಇದರ ಕಡೆ ಸ್ವಲ್ಪ ಜಾಗೃತರಾಗಿ ಇರಬೇಕು. ಎಲ್ಲವೂ ಕೂಡ ಗೊತ್ತಿರುವ ಮೂಲದಿಂದಲೇ ನೀವು ಮುಂದುವರಿಬೇಕಾಗತ್ತೆ. ಅಪರಿಚಿತವಾದಂಥ ಮಾರ್ಗದಲ್ಲಿ ಹೋಗಬೇಡಿ. ಅಪರಿಚಿತ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಬೆಳೆಸಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಈ ದಿನ ಈ ವಿಚಾರದಲ್ಲಿ ನೀವು ತುಂಬ ಶಿಸ್ತಿನಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗಬಹುದು, ಆದರೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಮನಸ್ಸಿಗೆ ಎಷ್ಟೇ ಘಾಸಿ ಇರಲಿ, ಎಷ್ಟೇ ತೊಂದರೆಗಳಿರಲಿ, ಒತ್ತಡಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಪ್ರಯತ್ನ ನಿಮ್ಮಿಂದ ಆಗುತ್ತೆ. ನಿಮ್ಮ ಆಲೋಚನೆ ತುಂಬ ಧನಾತ್ಮಕವಾಗಿರೋದ್ರಿಂದಲೇ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಲ್ಲಲ್ಲೇ ಬಗೆಹರಿಸ್ಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ತಂದುಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಸನ್ನಿವೇಶಗಳು ಚೆನ್ನಾಗಿದೆ. ಲಾಭದ ಅಂಶ ಬರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಯಾವುದೇ ವಸ್ತು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಆ ವಸ್ತುವಿನ ಅಗತ್ಯತೆ ಇದೆಯೇ ಇಲ್ಲವೇ ಇದನ್ನು ನೀವು ನೋಡಿ ಖರೀದಿಯನ್ನು ಮಾಡಬೇಕು. ಹಾಗೆ ಈ ದಿನ ಲೇವಾದೇವಿ ವ್ಯವಹಾರಸ್ಥರು, ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಇರುತ್ತೆ. ಅದರಲ್ಲೂ ಕಾರಣ ಇಲ್ಲದೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಂಭವ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ನೀವು ಒಂಟಿಯಾಗಿ ಏಕಾಂಗಿಯಾಗಿಯೇ ಕೆಲವೊಂದು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿದ್ದರೆ ಜೀವನ ಹೇಗಿರುತ್ತೆ ಅನ್ನುವಂಥದ್ರ ಅನುಭವ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ಜಿಜ್ಞಾಸೆ ಕೂಡ ಮಧ್ಯದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಮಸ್ಯೆಗಳನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಬೇಡಿ. ಸಮಸ್ಯೆಗೆ ಪರಿಹಾರ ಇದೆ, ಆದರೆ ತಾಳ್ಮೆಯಿಂದ ಆ ಪರಿಹಾರವನ್ನು ಹುಡುಕಬೇಕಷ್ಟೇ. ಹಾಗೆ ಈ ದಿನ ನಿಮ್ಮ ಹಠಮಾರಿ ಧೋರಣೆಯನ್ನು ಸ್ವಲ್ಪ ಪಕ್ಕಕ್ಕಿಡಬೇಕು. ಹಠಮಾರಿತನ ಇದ್ದರೆ ನಿಮ್ಮ ಬೆಳವಣಿಗೆ ಆಗಲ್ಲ. ಹಾಗಾಗಿ ಹಠದ ಸ್ವಭಾವವನ್ನು ಈ ದಿನ ಸಂಪೂರ್ಣವಾಗಿ ಸರೆಂಡರ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಕುಟುಂಬಸ್ಥರ ನೆರವು ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ಆಯ್ಕೆಯ ವಿಚಾರದಲ್ಲಿ ಎಡವುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ಕೆಲವೊಂದು ವಿದ್ಯಮಾನಗಳಲ್ಲಿ ಕುಟುಂಬಸ್ಥರ ಒಂದು ನಡತೆ ಆಗಲಿ, ಅವರ ಮಾತಾಗಲಿ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನು ವಿರೋಧ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇರುವಂಥ ಸನ್ನಿವೇಶದಲ್ಲೇ ನೀವು ಇರಬೇಕು. ಅದಕ್ಕೆ ತಕ್ಕ ಹಾಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಕಡಿವಾಣ ಹಾಕಲೇಬೇಕು. ಮನಸ್ಸು ಶುದ್ಧವಾಗಿರಬೇಕು. ಧನಾತ್ಮಕ ಆಲೋಚನೆಯತ್ತ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಜೀವನದಲ್ಲಿ ಬಂದಿರುವಂತಹ ಕೆಲವು ಬಿಕ್ಕಟ್ಟುಗಳನ್ನು ಈ ದಿನ ಸಮರ್ಥವಾಗಿ ಎದುರಿಸುವಂಥ ದಿನ. ಅಷ್ಟರ ಮಟ್ಟಿಗೆ ನಿಮಗೆ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಈ ದಿನ ಇರುತ್ತೆ. ಅದರಲ್ಲೂ ನಿಮ್ಮ ಮನೆ ದೇವರ ಕೃಪೆಯಿಂದ ಒಂದು ಗಂಡಾಂತರದಿಂದ ಪಾರಾಗುವಂಥ ಸಾಧ್ಯತೆ ಕೂಡ ಈ ದಿನ ಇದೆ.
ಹಾಗಾಗಿನೇ ಈ ದಿನ ನಿಮಗೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ದಿನವಾಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಬಹಳ ವಿಶೇಷವಾದಂತಹ ಒಂದು ಅನುಭವ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಇದು ನಿಮಗೆ ಹೊಸ ಪರಿಸ್ಥಿತಿ, ಹೊಸ ಸನ್ನಿವೇಶ, ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಬದಲಾವಣೆ ಆಗಬೇಕಾದಂಥ ಒಂದು ಒತ್ತಡ ಇರುವಂಥ ಸಂದರ್ಭ ಇದೆ. ಆದರೆ ಯಾವುದೇ ಜವಾಬ್ದಾರಿ ಬಂದರೂ ಕೂಡ ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಆದರೆ ಸ್ವಲ್ಪ ಮನಸ್ಸು ಹೊಂದಾಣಿಕೆಯತ್ತ ಇರಬೇಕಾಗತ್ತೆ. ನಿಮ್ಮದೇ ಒಂದು ಕೆಲಸ ಆಗಲಿ, ನಿಮ್ಮದೇ ಮೂಗಿನ ನೇರಕ್ಕೆ ಕೆಲಸ ಆಗಲಿ ಅನ್ನುವಂಥ ಹಠದ ಧೋರಣೆಯನ್ನು ಸ್ವಲ್ಪ ಸಡಿಲಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ಸ್ವಲ್ಪ ಪ್ರಯಾಣದ ಸಾಧ್ಯತೆ ಇದೆ. ಅದು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಧನಾತ್ಮಕವಾಗಿರುತ್ತೆ, ಸಕಾರಾತ್ಮಕವಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಆದ್ದರಿಂದಲೇ ನೀವು ನೋಡುವಂತಹ ದೃಷ್ಟಿಕೋನವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನ ನೀವು ಬೇರೆಯವರಿಗಿಂತಲೂ ವಿಭಿನ್ನವಾಗಿ ಕಾಣಿಸ್ಕೊಳ್ತೀರಿ, ಆಕರ್ಷಕವಾಗಿರ್ತೀರಿ, ಆರೋಗ್ಯಯುತವಾಗಿರ್ತೀರಿ. ಹಾಗೆ ಈ ದಿನ ನೀವು ನಿಮ್ಮ ಮಾತಿನಿಂದ ಕೆಲವರನ್ನ ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ. ಮಾತಿನಿಂದ ಒಂದು ಸೆಳೆತ, ಆಕರ್ಷಣೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಬಲ ಅದು. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ನಿಮಗೆ ಸ್ತ್ರೀ ವರ್ಗದವರಿಂದ ವಿಶೇಷವಾದಂಥ ನೆರವು, ಸಹಕಾರ ಸಿಕ್ಕತ್ತೆ. ಇದನ್ನು ಪೂರ್ಣವಾಗಿ ಭಾಳ ವಿವೇಚನೆಯಿಂದ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಮಹಾಲಕ್ಷ್ಮಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಗ್ರಹಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಪೂರ್ವಾರ್ಧದಲ್ಲಿ ತುಂಬ ಅನುಕೂಲತೆಗಳಿರೋದ್ರಿಂದ ಕೆಲವೊಂದು ಗುರುತರವಾದಂಥ ಅಷ್ಟೇ ಮಹತ್ವದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಕೂಡ ಇದೆ. ಈ ದಿನ ನಿಮ್ಮ ಮನಸ್ಸಂಕಲ್ಪ ಆಗಲಿ, ಅಜೆಂಡಾ ಆಗಲಿ ತುಂಬ ಕ್ಲಿಯರ್ ಆಗಿರುತ್ತೆ. ಹಾಗೆ ನೀವು ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಉದ್ವೇಗ, ಸ್ವಲ್ಪ ಒತ್ತಡ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಇರುವಂಥ ಸಂದರ್ಭ ಇದೆ. ಆದರೆ ಅದನ್ನು ಕಡೆಗಣಿಸಬೇಡಿ. ಆದರೆ ಹೆಚ್ಚು ಯೋಚನೆ ಮಾಡುವಂಥ ಅಗತ್ಯತೆ ಕೂಡ ಇಲ್ಲ. ಎಲ್ಲವೂ ಕೂಡ ಕಾಲ ಬಂದಾಗ ತನ್ನಿಂದ ತಾನೇ ಅದು ಬಗೆಹರಿಯುವಂಥದ್ದು ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಇರಬೇಕು. ಹಾಗೆ ಈ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಯಾರು ಆಪ್ತರಿದ್ದಾರೆ, ಯಾರು ನಿಜವಾಗ್ಲೂ ನಿಮ್ಮ ಅಭಿಮಾನಿಗಳಿದ್ದಾರೆ, ನಿಮಗೆ ಸಹಾಯ ಸಹಕಾರಗಳನ್ನು ನೀಡುವಂಥವರಿದ್ದಾರೆ, ಅಂಥವರನ್ನು ಗುರುತಿಸ್ಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಬರೀ ಮಾತಿನ ಬಂಟರು ನಿಮ್ಮ ಜೊತೆಯಲ್ಲಿರ್ತಾರೆ. ಅವರ ಕೈಲಾಗಲ್ಲ, ಆದರೆ ಮಾತು ಮಾತ್ರ ವಿಪರೀತವಾಗಿರುತ್ತೆ. ಅಂಥವರನ್ನು ನಂಬಿ ಈ ದಿನ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನೀವು ಕೂಡ ಯಾರಿಗೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ನಿಮ್ಮ ಇತಿಮಿತಿ ಒಳಗೆ ಕೆಲಸಗಳಾಗಬೇಕು. ಆಗ ಮಾತ್ರ ನಿಮಗೆ ಭರ್ಜರಿ ಯಶಸ್ಸು ಸಿಕ್ಕತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಭಾವಪರವಶರಾಗಿರ್ತೀರಿ. ಹಾಗಾಗಿ ನಿಮ್ಮ ಭಾವನೆಗಳು, ನಿಮ್ಮ ಮನಸ್ಸು, ನಿಮ್ಮ ಕಲ್ಪನೆ, ನಿಮ್ಮ ಊಹೆ, ನಿಮ್ಮ ಆಸೆ ಆಕಾಂಕ್ಷೆ ಈ ದಿನ ತುಂಬ ಗರಿಗೆದರುವಂಥದ್ದು ಕೂಡ ಇರುತ್ತೆ. ಅದನ್ನು ಈ ದಿನ ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಏನಾದರೂ ಇದ್ದರೆ ಅದು ತುಂಬ ಪಾಸಿಟಿವ್ ಆಗಿರಲಿ, ಸರಿ ದಾರಿಯಲ್ಲಿರಲಿ. ಯಾವುದೇ ಕಾರಣಕ್ಕೂ ಕೂಡ ಈ ಬೈಪಾಸಲ್ಲಿ ಹೋಗುವಂಥದ್ದಾಗಲಿ, ಕಟ್ ಶಾರ್ಟಲ್ಲಿ ಹೋಗುವಂಥದ್ದನ್ನಾಗಲಿ ಮಾಡಬೇಡಿ. ರಾಜ ಬೀದಿಯಲ್ಲಿ ರಾಜ ಮರ್ಯಾದೆಯಿಂದ ಈ ದಿನ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದೇ ನಿಮಗೆ ಶ್ರೇಯಸ್ಸು. ಅದಕ್ಕಾಗಿ ನಿಮ್ಮ ಮನೆ ದೇವರ, ಕುಲದೇವರ ಅನುಗ್ರಹ ಇದೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ನಿಮ್ಮ ಪ್ರಯತ್ನ ಏನಿದೆ ಅದು ಉತ್ತಮವಾದಂಥ ರೀತಿಯಲ್ಲಿ ಆರಂಭ ಆಗಲ್ಲ. ಆರಂಭಿಕ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ. ಹಾಗಾಗಿ ಯಾವ ಕೆಲಸ ಯಶಸ್ವಿಯಾಗಿ ಆರಂಭ ಆಗಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ, ಎಳೆದಾಟ ಆಗುವಂಥದ್ದು ಇದೆ. ಹಾಗಾಗಿ ಖರ್ಚು ವೆಚ್ಚಗಳ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು. ಹಾಗೆ ಈ ದಿನ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ.
ಎಲ್ಲವೂ ಸರಿ ಹೋಯಿತು ಅನ್ನುವಾಗ ಏನೋ ಒಂದು ಎಡವಟ್ಟಾಗುತ್ತೆ, ಏನೋ ಒಂದು ಮನಸ್ಸಿಗೆ ಒತ್ತಡ ಬಂದೊದಗತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಸನ್ನಿವೇಶವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ಅದು ಫಲಿತಾಂಶ ಬರುವವರೆಗೂ ಕೂಡ ನೀವು ಕಾಯಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಬಹಳ ಆತುರಾತುರವಾಗಿ ತೀರ್ಮಾನ ಕೈಗೊಂಡು ಮಾಡುವಂಥದ್ದಿದೆ. ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವುದರ ಜೊತೆಗೆ ನಷ್ಟ ಕೂಡ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಖರೀದಿ ಆಗಲಿ, ಮಾರಾಟ ಆಗಲಿ, ಇಲ್ಲೂ ಕೂಡ ನಿಮಗೆ ಮೋಸ ಆಗುವಂಥದ್ದು ಇರುತ್ತೆ. ಹಾಗಾಗಿ ವ್ಯವಹಾರಸ್ಥರು, ವ್ಯಾಪಾರಸ್ಥರು, ವರ್ತಕರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಅದರಲ್ಲೂ ಈ ವಾಹನದಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ, ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರಿಂದ ಯಾವುದನ್ನು ಕೂಡ ಹೆಚ್ಚಿನ ನಿರೀಕ್ಷೆಯಲ್ಲೇ ಇಟ್ಕೊಳ್ಬೇಡಿ. ಏಕೆಂದರೆ ಅವರವರದ್ದೇ ಆದಂತಹ ಕೆಲಸಗಳು ಅವರವರಿಗೆ ಇರೋದರಿಂದ ಯಾರೂ ಕೂಡ ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂಥದ್ದು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಅನ್ಕಂಡೀಷನಲ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಕೆಲವೊಂದು ಭಾವನೆಗಳನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕಾಗತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ಸ್ವಲ್ಪ ತ್ಯಾಗ ಮಾಡಬೇಕು. ಎಲ್ಲವೂ ಕೂಡ ಸ್ವಾರ್ಥದಲ್ಲೇ ಆಗುವಂಥದ್ದಲ್ಲ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಹಾಗಾಗಿ ಮೊದಲು ಕೊಡಿ, ನಂತರ ಅದನ್ನು ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ಮನಸ್ಸಿರುವಂಥದ್ದು, ದ್ವಂದ್ವತೆಗಳು ಇರುವಂಥದ್ದು, ಯಾವುದನ್ನು ಮಾಡಿದ್ರೆ ಉತ್ತಮ, ಯಾವುದನ್ನು ಮಾಡಿದ್ರೆ ಉಪಯೋಗ, ಇಂಥ ವಿಚಾರಗಳಲ್ಲೇ ತುಂಬ ಜಿಜ್ಞಾಸೆ ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಒಂದು ತೀರ್ಮಾನಕ್ಕೂ ಕೂಡ ಈ ದಿನ ಯಾರೂ ನಿಮ್ಮ ನೆರವಿಗೆ ಬರಲ್ಲ. ಹಾಗಾಗಿನೇ ಈ ದಿನ ಒಂಟಿಯಾಗಿ ತೀರ್ಮಾನವನ್ನು ಕೈಗೊಳ್ತೀರಿ, ಆತುರಾತುರವಾಗಿ ತೀರ್ಮಾನವನ್ನು ಕೈಗೊಳ್ತೀರಿ. ಇದರಿಂದ ನಿಮಗೆ ಭಾರಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಿವಾದಗಳು ಉಂಟಾಗುತ್ತೆ. ಏಕೆಂದರೆ ಯಾವುದನ್ನೂ ಕೂಡ ನೀವು ಸಹಿಸಲ್ಲ. ಶಿಸ್ತು ಅಂತ ಹೇಳಿ ಶಿಸ್ತಿನ ಜೀವಿಯಾಗಿಯೇ ನೀವು ಈ ದಿನ ಇರಬೇಕಾಗತ್ತೆ. ಬೇರೆಯವರು ನಿಮ್ಮ ಮಾತನ್ನು ಕೇಳುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಕುಟುಂಬದಲ್ಲಿರುವಂಥವರು ಈ ಸಮಾಜದ ಸನ್ನಿವೇಶದಲ್ಲಿ ಈ ದಿನ ನಿಮ್ಮ ಮಾತು ನಡೆಯಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಯಾವುದೇ ಒಂದು ಸಂದರ್ಭದಲ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವ ಮೊದಲು ಯೋಚನೆ ಮಾಡಿ ಮಾತಾಡಿ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಈ ಜಮೀನು ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನೆಯಲ್ಲಿ ಮನಸ್ತಾಪಗಳು ತುಂಬ ಆಗಿಬಿಡುತ್ತೆ, ಶೀತಲ ಸಮರ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ಒತ್ತಡದ ನಡುವೆಯೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಗುರಿಯನ್ನು ಮುಟ್ಟಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಬೇಜವಾಬ್ದಾರಿತನ, ಸ್ವಲ್ಪ ಅಜಾಗರೂಕತೆ ಅನ್ನುವಂಥದ್ದು ಇರೋದ್ರಿಂದಲೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಕೆಡುತ್ತೆ. ಹಾಗಾಗಿ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಇದನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಕುಲದೇವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಾಗುವಂಥ ದಿನ, ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಎನರ್ಜಿ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಈ ದಿನ ಅನಿರೀಕ್ಷಿತವಾಗಿಯೂ ಕೂಡ ನೀವು ಕೆಲವೊಂದು ಶುಭ ಫಲಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಹಿಂದೆ ಯಾವುದೋ ಸಂದರ್ಭದಲ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರ್ತಾ ಇದೆ. ಹಾಗೆ ಈ ದಿನ ಹೆಚ್ಚಿನ ನಿರೀಕ್ಷೆಯಲ್ಲಿರುವಂಥವ್ರಿಗೂ ಕೂಡ ನಿಮ್ಮ ನಿರೀಕ್ಷೆ ಸುಳ್ಳಾಗಲ್ಲ. ನಿಮ್ಮ ಕುಟುಂಬಸ್ಥರೋ, ಬಂಧುಗಳೋ, ಮಿತ್ರರೋ ನಿಮ್ಮ ಸಹಕಾರಕ್ಕೆ ಇರ್ತಾರೆ. ನಿಮ್ಮ ಬಲಗೈಯಾಗಿ ಈ ದಿನ ಅವರು ವರ್ತಿಸುವಂಥದ್ದು ಕೂಡ ಇದೆ.
ಇನ್ನು ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆ ಆಗುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಅದರ ಬಗ್ಗೆ ಮಾತುಕತೆ, ಪೂರ್ವ ಸಿದ್ಧತೆ ಈ ದಿನ ನಿಮ್ಮನ್ನು ತುಂಬ ಎಂಗೇಜ್ ಆಗಿ ಇಟ್ಟಿರುತ್ತೆ. ಇನ್ನು ಈ ದಿನ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಕೂಡ ಕುಟುಂಬಸ್ಥರು ನಿಮ್ಮನ್ನು ಸಹಕರಿಸ್ತಾರೆ, ಬೆಂಬಲಿಸ್ತಾರೆ. ಆದರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದ ಯೋಜನೆ ಮಾತ್ರ ಸ್ವಲ್ಪ ತಳಕೆಳಕಾಗುವಂಥ ಸಾಧ್ಯತೆ ಇದೆ. ಎಲ್ಲವೂ ಸರಿ ಇದೆ ಅಂತ ಹೇಳಿ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಕೆಲವೊಂದು ಸನ್ನಿವೇಶಗಳನ್ನು ನೀವೇ ತೀರ್ಮಾನಿಸುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರನ್ನು ಕಡೆಗಣಿಸುವಂಥ ಒಂದು ಸಣ್ಣ ಉದಾಹರಣೆ ಈ ರೀತಿಯಲ್ಲಿ ಹುಟ್ಟಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಅನಾವಶ್ಯಕವಾದಂತಹ ಖರ್ಚಿಗೆ ಅವಕಾಶ ಕೊಡಬೇಡಿ. ಯಾವ ವಸ್ತು ತೀರಾ ಅಗತ್ಯ ಇದೆ ಅಂಥದ್ದನ್ನು ಮಾತ್ರ ಖರೀದಿ ಮಾಡಬೇಕು. ಆ ರೀತಿಯ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ದುಡಿದಂಥ ಹಣ ಮುಂದಿನ ಭವಿಷ್ಯಕ್ಕೆ ಸ್ವಲ್ಪ ಉಳಿತಾಯ ಆಗಲೇಬೇಕು. ನೀವಂತೂ ಈ ಬಗ್ಗೆ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿರುವಂತಹ ಗೊಂದಲ ನಿವಾರಣೆಯಾಗುವಂಥ ದಿನ. ಯಾವುದೋ ಒಂದು ಕ್ಲಾರಿಟಿ ಸಿಕ್ಕತ್ತೆ, ಯಾರದ್ದೋ ಒಂದು ತಿಳುವಳಿಕೆ ನಿಮಗೆ ಸಮಯಕ್ಕೆ ಸರಿಯಾಗಿ ಬಂದೊದಗತ್ತೆ. ಹಾಗಾಗಿ ಮನೆಯಲ್ಲಿ ಮನಸ್ಸಿನಲ್ಲಿ ಇರುವಂಥ ಒಂದು ಒತ್ತಡದ ವಾತಾವರಣ ಈ ದಿನ ನೀವು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ವಾತಾವರಣ ನಿಮ್ಮ ಹಣಕಾಸಿನ ವಿಚಾರದಲ್ಲಿರೋದರಿಂದ ಹೊಸ ಜವಾಬ್ದಾರಿಗಳನ್ನು, ಹೊಸ ಯೋಜನೆಗಳನ್ನು ಜಾರಿಗೊಳಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮಿಂದ ನಿಮ್ಮ ಕುಟುಂಬಸ್ಥರು ತುಂಬ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಯನ್ನು ಸುಳ್ಳು ಮಾಡಬೇಡಿ. ಅವರ ಒಂದು ಉದ್ದೇಶ ಏನಿದೆ ಅದನ್ನು ಈಡೇರಿಸುವಂಥ ಒಂದು ಭರವಸೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಉತ್ತಮವಾದಂಥ ಹಣಕಾಸಿನ ಯೋಜನೆ ಏನಿದೆ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಧನಾತ್ಮಕ ಮನಸ್ಥಿತಿ ಇರುತ್ತೆ. ಹಾಗೆ ನಿಮ್ಮ ಯಶಸ್ಸು ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುತ್ತೆ, ವಿರೋಧಿಗಳನ್ನು ತಣ್ಣಗಾಗಿಸ್ಬಿಡುತ್ತೆ. ಹಾಗಾಗಿ ವಿರೋಧಿಗಳು, ಹಿತಶತ್ರುಗಳು ಅವರನ್ನು ನೀವು ಮಾತಾಡಿಸದೇ ಇದ್ದರೂ ಕೂಡ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ಒಂದು ವಿಚಾರ ಕನ್ವೆ ಆಗುತ್ತೆ. ಹಾಗಾಗಿ ಈ ದಿನದಿಂದ ನಿಮ್ಮ ತಂಟೆಗೆ ಅವರು ಬರದೇ ಇರುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಸಾಧನೆ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯಕ್ತಿ ನಿಮ್ಮ ಒಂದು ಸಹಾಯ ಸಹಕಾರ ಕೋರಿ ಬಂದಾಗ ಸೂಕ್ತವಾಗಿ ಅವರಿಗೆ ಸಹಾಯ ಮಾಡಿ, ಸಾಂತ್ವನದ ಮಾತುಗಳನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಸ್ವಲ್ಪ ಭಾಗ ಸಂತೋಷವಾಗಿದ್ದರೆ ಸ್ವಲ್ಪ ಭಾಗ ಅಸಂತೋಷದಿಂದ ಕೂಡಿರ್ತೀರಿ. ಸುಖ ದುಃಖ ಎರಡರ ಮಿಶ್ರಣ ಈ ದಿನ ಇರುವಂಥ ಸಂದರ್ಭ ಇದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಒಂದು ಕಾರ್ಯಗಳಿಗೆ ಉತ್ತಮ ಪ್ರತಿಕ್ರಿಯೆ ಏನೋ ಸಿಕ್ಕತ್ತೆ, ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೋ ಒಂದು ಕೊರಗು ಬಹಳ ಪ್ರಬಲವಾಗಿ ನಿಮ್ಮ ಮನಸ್ಸನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ಕುಟುಂಬದ ವಿಚಾರಗಳಲ್ಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು, ಸಾಮರಸ್ಯದಿಂದ ಮುಂದುವರಿಬೇಕು. ಎಲ್ಲ ಒಂದು ಕಡೆ ರಾಜಿ ಸೂತ್ರವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇಚ್ಛಿತವಾದಂಥ ಪ್ರತಿಫಲ ಸಿಕ್ಕುವಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನಿಧಾನ ಆದರೂ ಕೂಡ ಅದು ಶಾಶ್ವತವಾದಂಥ ಫಲವನ್ನು ಕೊಡುವಂಥ ಪ್ರಯತ್ನ ಅದು. ಹಾಗಾಗಿ ಸ್ವಲ್ಪ ವಿವೇಚನೆಯಿಂದ, ತಾಳ್ಮೆಯಿಂದ, ಸಮಯ ಪ್ರಜ್ಞೆಯಿಂದ ನೀವು ಆ ಒಂದು ಫಲಿತಾಂಶಕ್ಕಾಗಿ ಕಾಯಬೇಕಾಗತ್ತೆ. ಹಾಗೆ ಈ ದಿನ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳಾಗಲಿ ಆಪ್ತ ಮಿತ್ರರುಗಳಾಗಲಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅದರಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನುವಂಥದ್ದನ್ನು ಈ ದಿನ ನೀವು ಅವರ ನಡತೆಯ ಮೂಲಕ ಗ್ರಹಿಸ್ಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಸ್ವಲ್ಪ ಸೆನ್ಸಿಟಿವ್ ಆಗಿರಿ. ಏಕೆಂದರೆ ನಾಳೆಯ ದಿನ ಹೀಗೆ ಇರಲ್ಲ. ಕೆಲವರು ನಿಮ್ಮ ಒಂದು ಮುಗ್ಧತೆಯನ್ನಾಗಲಿ
ನಿಮ್ಮ ಒಂದು ಉಪಕಾರದ ಸ್ವಭಾವವನ್ನಾಗಲಿ ಅವರು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಈ ದಿನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕಾರಣ ಇಲ್ಲದೆ ಕೆಲವೊಮ್ಮೆ ದುಃಖ ಉಂಟಾಗುವಂಥದ್ದು, ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು ಇದೆ. ಅದಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಇದೆ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಹಾಗಾಗಿನೇ ಈ ದಿನದಲ್ಲಿ ಕಾರಣ ಇಲ್ಲದೆ ಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುವಂಥ ಸಂಭವ ಇದೆ. ಆದರೆ ಅವರನ್ನು ನಿಗ್ರಹಿಸುವಂಥದ್ದು ನಿಮ್ಮ ಕೈಯಲ್ಲಿಲ್ಲ ಸಂಪೂರ್ಣವಾಗಿ ಅನ್ನುವಂಥ ಒಂದು ಸತ್ಯ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಯತ್ನ ಮಾಡಬಹುದಷ್ಟೇ, ಫಲಾಫಲಗಳನ್ನು ಕೊಡುವಂಥವನು ಭಗವಂತ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಇರಲಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಬೇಡಿ. ಅದು ಪುಟ್ಟ ಸಮಸ್ಯೆ ಇರ್ಬೋದು, ಅದನ್ನು ದೊಡ್ಡದಾಗಿ ಮಾಡಿಕೊಂಡ್ರೆ ಈ ಆರೋಗ್ಯದ ಮೇಲೆ ನೇರವಾದ ಪರಿಣಾಮವನ್ನು ಉಂಟು ಮಾಡಿಬಿಡುತ್ತೆ. ಹಾಗಾಗಿ ಪುಟ್ಟ ಪುಟ್ಟ ಸಮಸ್ಯೆಗಳನ್ನು ಆಗಿಂದಾಗೆ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಶುಭ ವಾರ್ತೆಯೊಂದನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ದೀರ್ಘಾವಧಿಯಲ್ಲಿ ಮುಕ್ತಾಯ ಆಗುವಂಥದ್ದು, ಅದಕ್ಕೆ ಟೈಮ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಆತಂಕ ಪಡದೆ ಕೆಲಸಗಳನ್ನು ಈ ದಿನ ನೀವು ನಿರ್ವಹಣೆ ಮಾಡಬೇಕು. ತುಂಬ ವಿಚಾರಪೂರ್ವಕವಾಗಿ ಇರಬೇಕು. ಇನ್ನು ಈ ದಿನ ಜೀವನದಲ್ಲಿ ನಡೀತಾ ಇರುವಂತಹ ಕೆಲವು ವಿದ್ಯಮಾನಗಳ ಬಗ್ಗೆ ಗುರು ಹಿರಿಯರನ್ನು ಕನ್ಸಲ್ಟ್ ಮಾಡ್ತೀರಿ, ಸುಖ ದುಃಖಗಳನ್ನು ಹಂಚಿಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಆದರೆ ಈ ಪ್ರತಿಸ್ಪರ್ಧಿಗಳ ಬಗ್ಗೆ ಮಾತ್ರ ಒಂದು ಕಣ್ಣಿಟ್ಟಿರಲೇಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಬೇರೆಯವರನ್ನು ಅವಲಂಬನೆ ಮಾಡಬೇಡಿ. ನಿಮ್ಮಲ್ಲಿ ಏನಿದೆ ಅದರ ಮೇಲೆ ನೀವು ಯೋಜನೆಗಳನ್ನು ರೂಪಿಸಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.